ವಿವೇಕಾನಂದ ಜಯಂತಿ ಹಾಗೂ ಶ್ರೀ ಸ್ವಾಮಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಅಭ್ಯುದಯ ಎಂಬ 1 ವಾರಗಳ ಕಾಲ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಅದರ ಅಂಗವಾಗಿ ನಿನ್ನೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ನೇತ್ರದಾನ, ಅಂಗಾಂಗದಾನ ಹಾಗೂ ದೇಹದಾನ ನೋಂದಣಿ ಶಿಬಿರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ನಮ್ಮ ನೆನೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಭೂಮಿಕಾ ಟಿವಿ ವತಿಯಿಂದ ವಂದನೆಗಳು. ಅದರ ಅಭ್ಯುದಯ ಸಪ್ತಾಹದ ಅಂಗವಾಗಿ 2ನೇ ದಿನವಾದ ಇಂದು 7/1/2025 ಶಾಲಾ ಕಾಲೇಜು ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆ, ವಿಷಯ ಪ್ರಕೃತಿ ವಿಕೋಪಗಳು, ನೇಚರ್ ಡಿಸಾಸ್ಟರ್, ಈ ವಿಷಯದ ಬಗ್ಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೂ ಮಹಿಳೆಯರಿಗಾಗಿ ಬೆಂಕಿ ಇಲ್ಲದ ಅಡುಗೆ ಸ್ಪರ್ಧೆ, ಹಾಗೆ ಮಧ್ಯಾಹ್ನ 2:30 ನಂತರ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಂದು ಅತಿಥಿಗಳಾಗಿ ಆಗಮಿಸಿರುವಂತಹ ಮಹನೀಯರನ್ನು ವೇದಿಕೆಗೆ ಕರೆಯುವ ಸಮಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಅನಿಲ್ ಆನಂದ್, ಸಂಸ್ಥಾಪಕರು ಭೂಮಿಕಾ ಟಿವಿ, ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ದೇವರಾಜ್ ಶೆಟ್ಟಿ, ಜಿಲ್ಲಾಧ್ಯಕ್ಷರು ಬಿಜೆಪಿ ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಮತಿ ಅನು ಮಧುಕರ್, ಉಪಾಧ್ಯಕ್ಷರು ನಗರಸಭೆ ಚಿಕ್ಕಮಗಳೂರು, ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ರೇಖಾ ಹುಲಿಯಪ್ಪಗೌಡ, ಮುಖಂಡರು ಕಾಂಗ್ರೆಸ್ ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಗುರುಮೂರ್ತಿ ನಾಡಿ, ಗೌರವಾಧ್ಯಕ್ಷರು ಸ್ವಸ್ಥ ಭೂಮಿ ಪ್ರತಿಷ್ಠಾನ ಚಿಕ್ಕಮಗಳೂರು, ಇವರನ್ನು ಸಹ ವೇದಿಕೆಗೆ ಆಗಮಿಸುತ್ತಿದ್ದೇನೆ. ಶ್ರೀಯುತ ಅಗ್ನಿ ಸುಮನ್, ಇವರು ನೆನ್ನೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿರಲಿಲ್ಲ. ಸೊ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಇವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತ ಶ್ರೀಯುತ ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜಯಂತ್ಯೋತ್ಸವದ ನಿಮಿತ್ತ ಅಭ್ಯುದಯದ ಕಾರ್ಯಕ್ರಮಕ್ಕೆ ನಾವು ಇಂದು 2ನೇ ದಿನಕ್ಕೆ ಆಗಿದ್ದೇವೆ. ಈ 2ನೇ ದಿನದ ಕಾರ್ಯಕ್ರಮ ಚಿತ್ರಕಲಾ ಸ್ಪರ್ಧೆ, ಬೆಂಕಿ ಇಲ್ಲದ ಅಡುಗೆ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಗಳನ್ನ ಭೂಮಿಕಾ ವತಿಯಿಂದ ನಾವು ಏರ್ಪಡಿಸಿದ್ದೇವೆ. ಸರ್ಗಮಯ ನಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಸ್ವಾಮಿ ವಿವೇಕಾನಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಅಂಗವಾಗಿ
3ನೇ ವರ್ಷದ ಭೂಮಿಕಾ ಟಿವಿಯ ಚಾಲನೆಯಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಇಂದಿನ ಸ್ವಾಮಿ ವಿವೇಕಾನಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶವನ್ನು ಕೇವಲ ಆಚರಣೆಯಲ್ಲಿ ಮಾತ್ರ ಅಳವಡಿಸಿಕೊಳ್ಳದೆ ನಮ್ಮ ಜೀವನದಲ್ಲೂ ಸಹ ಈ ದಿನ ಅಳವಡಿಸಿಕೊಂಡ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಸುಭಾಷ್ ಚಂದ್ರ ಬೋಸ್ ಎರಡು ಮಹಾನ್ ಚೇತನರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಅನಿಲಾನಂದ್ ಅವರು ಹಮ್ಮಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಸಂಬಂಧಗಳು ಹೇಗಿರಬೇಕು, ಸಂಬಂಧಕ್ಕೆ ಯಾವ ರೀತಿಯಾದಂತಹ ಬೆಲೆಯನ್ನು ಕೊಡಬೇಕು ಅನ್ನೋದರಲ್ಲಿ ಅವರು ಅಮೆರಿಕದಲ್ಲಿ ಒಂದು ಮಾಡಿದಂತಹ ಒಂದು ಏನು ಭಾಷಣ ಇತ್ತು, ಸಹೋದರಿಯರೇ ಮತ್ತು ಸಹೋದರರೇ ಅಂತೇಳಿ ಹೇಳ್ತಕ್ಕಂಥ ಒಂದು ಏನ ಸಾಲುಗಳಿತ್ತು. ಇಡೀ ಪ್ರಪಂಚನೇ ಒಂದ್ಸಲ ಅವರನ್ನ ತಿರುಗಿ ನೋಡಿದು ಭಾರತದಲ್ಲಿ ಎಲ್ಲರೂ ಅಂದ್ರೆ ಅದು ಯಾವುದೇ ಜಾತಿ ಜನಾಂಗ ಇರ್ಬೋದು, ಯಾವುದೇ ವರ್ಗದವರು ಇರ್ಬೋದು, ಮಾತಾಡುವಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರೇ ಅಥವಾ ಅಕ್ಕ ತಂಗಿಯರೇ ಅಂತೇಳಿ ಸಂಬೋಧಿಸುವಂಥದ್ದು ಅದು ಕೇವಲ ಭಾರತದಲ್ಲೇ ಮಾತ್ರ ಸಾಧ್ಯ. ಈ ರೀತಿಯಾದಂತಹ ಒಂದು ಸ್ವಾಮಿ ವಿವೇಕಾನಂದರ ಮಾತನ್ನು ಕೇಳಿದಂತಹ ಅಮೆರಿಕದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿದ್ದಂತಹ ಹಲವಾರು ದೇಶದವರು ಅವರು ಅವರ ಕುಟುಂಬದಲ್ಲಿ ಅವರ ಸ್ವಂತ ಮನೆಗಳಲ್ಲಿ ಇಷ್ಟೊಂದು ಗೌರವ ಕೊಟ್ಟು ನಾವು ಯಾರು ಮಾತಾಡುತ್ತಿಲ್ಲ. ಆದ್ರೆ ಇಡೀ ಸಭೆಯನ್ನ ಕುರಿತು ನಾವು ಆಡುವಂತ ಮಾತು ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶನವಾಗಿದೆ ಇವತ್ತು ಅಂತೇಳಿ ನಮ್ಮ ದೇಶವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖವಾಗಿ ನಾವೆಲ್ಲ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿ ಇವತ್ತಿಗೂ ಸಹ ಯಾರಾದ್ರೆ ಒಂದು ಹೊಸತನವನ್ನು ಮಾಡಬೇಕು, ಹೊಸ ಯೋಚನೆಯನ್ನ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಆದರ್ಶವನ್ನು ಮುಂದಿಟ್ಕೊಂಡು ಅದೇ ರೀತಿ ಮತ್ತೋರ್ವ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದಲ್ಲಿ ಮಹಾನ್ ಕೆಲಸವನ್ನು ಮಾಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ನಾವೆಲ್ಲರೂ ಸಹ ಅವರ ಇತಿಹಾಸವನ್ನು ತಿಳಿಯುವಂತ ಕೆಲಸವನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವೆಲ್ಲರೂ ಮಾಡಿದ್ದೀವಿ. ಈ ಎರಡು ಮಹಾನ್ ಚೇತನದ ಹೆಸರಿನಲ್ಲಿ ಭೂಮಿಕಾ ಚಾನಲ್ ಅವರು 3ನೇ ವರ್ಷದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಶ್ರೀಯುತ ಅನಿಲಾನಂದ್ ಅವ್ರನ್ನ ಬಹಳಷ್ಟು ವರ್ಷ, ಸುಮಾರು 20-25 ವರ್ಷಗಳಿಂದ ನಾನು ಅವ್ರನ್ನ ನೋಡ್ತಾ ಬಂದಿದ್ದೇನೆ. ಬಹಳ ಕಷ್ಟದಿಂದ ಮೇಲ್ ಬಂದಂತವರು ಮತ್ತು ಸಮಾಜದ ಬಗ್ಗೆ ಹಲವಾರು ಕಳಕಳಿಯನ್ನು ಇಟ್ಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡುವಂತ ಒಂದು ಗುಣವನ್ನು ಹೊಂದಿರತಕ್ಕಂಥವ್ರು ಅನಿಲಾನಂದ್ ಅವರು ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮ ಅದು ಎರಡು ಮಹಾನ್ ಚೇತನ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಯಾರು 50 ವರ್ಷ ಮೇಲೆ ಅವರು ಬದುಕಲೇ ಇಲ್ಲ. 50ರ ಒಳಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥವ್ರು. ಆದ್ರೆ ಅವರ ಹೆಸರನ್ನು ಮತ್ತು ಅವರಲ್ಲಿ ಇದ್ದಂತಹ ಯೋಚನೆಯನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡೋಗುವಂತ ಕೆಲಸ ಮತ್ತು ಈ ರಾಷ್ಟ್ರವನ್ನ ಈ ದೇಶವನ್ನ ಮೇಲೆತ್ತುವಂತ ಕೆಲಸ ಇವತ್ತು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಅವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿಬೇಕು ಮತ್ತು ಅವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾವೇನು ಈ ಸುಮಾರು 5 ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ಮಾತಾಡ್ತಾ ಈ ಒಂದು ಸಭೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾವೆಲ್ಲರೂ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಒಂದು ಮಾತನ್ನು ಮುಗಿಸ್ತೀನಿ. ಜೈ. ಈ ದೇಶ ಕಂಡ ಪ್ರತಿಭಾವಂತರು, ಒಬ್ರು ಹೋರಾಟಗಾರ ಅಂದರೆ ಇನ್ನೊಬ್ರು ಆಧ್ಯಾತ್ಮಿಕವಾಗಿ ಈ ದೇಶದ ಘನತೆಯನ್ನ ಪ್ರಪಂಚದಾದ್ಯಂತ ಎತ್ತಿ ಹಿಡಿದಂತಹ ವ್ಯಕ್ತಿ. ಈ ಇಬ್ಬರು ಈ ಸಮಾಜದ, ಈ ದೇಶದ ನಿಜವಾದಂತಹ ಹೀರೋಗಳನ್ನ ಈ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಅವ್ರ ಜೊತೆಗೆ ಅನಿಲ್ರವರ ಜೀವನದಲ್ಲಿ ಹೀರೋ ಆಗಿದ್ದಂತಹ ಅವರ ತಂದೆಯನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ಕೊಳ್ತಾ, ಏಕೆಂದ್ರೆ ನಮಗೆ ದಾರಿದೀಪ ಆಗುವಂಥದ್ದು ಇತಿಹಾಸದಲ್ಲಿ ಬಂದೋದಂತಹ ಇಂತಹ ನಾಯಕರ ಒಂದು ಜೀವನ ಚರಿತ್ರೆಯನ್ನ ನಾವು ಅವಾಗ ಕೇಳ್ತಾ ಇದ್ರೆ ನಮ್ಗೊಂದು ಸ್ಫೂರ್ತಿ ಬರುತ್ತೆ. ನಾವು ಯಾವ ಕಡೆ, ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಮ್ಮ ಜೀವನದ ಗುರಿ ಏನಾಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಮಹಾತ್ಮರ ಒಂದು ಜನ್ಮ ದಿನಾಚರಣೆಗಳನ್ನ ಆಚರಿಸುವುದರ ಮೂಲಕ ಅವರನ್ನ ನೆನಪು ಮಾಡಿಕೊಂಡು ಅವರ ವ್ಯಕ್ತಿತ್ವವನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾವಂತಹವರ ಜಯಂತಿಗಳನ್ನ ಆಚರಣೆಯನ್ನ ಮಾಡ್ತೇವೆ. ಹಾಗೆ ಪ್ರತಿಯೊಬ್ಬರ ಮಕ್ಕಳಿಗೂ ಸಹ ಅವ್ರ ತಂದೆನೆ ನಿಜವಾದಂತಹ ಹೀರೋ ಆಗಿರ್ತಾರೆ. ಆದ್ರೆ ಇವತ್ತಿನ ಇದರಲ್ಲಿ ಹೀರೋ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಯಾರು ನೆನ್ಪಡ್ತಾರೆ? ಫಿಲಂ ಆಕ್ಟರ್ಗಳು. ಯಾರು ನಿಮಗೆ ನೆಚ್ಚಿನ ಹೀರೋ ಅಂದ್ರೆ ಯಾರೇ ನಮಗೆ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ ಅಥವಾ ಗಾಂಧೀಜಿಯವರು ಇವರು ಅಂತ ಹೇಳಿ ಹೇಳುವಂತ ಒಂದು ಸಂಸ್ಕೃತಿ ಬಿಟ್ಟು ಹೋಗಿದೆ.
ಅದನ್ನ ಮತ್ತೊಮ್ಮೆ ತರಬೇಕು. ನಮಗೆ ಅವರೆಲ್ಲ ಏನು ಪಿಕ್ಚರ್ ಅಲ್ಲಿ ಮಾಡುವಂತವ್ರು ಅವ್ರ ಆಕ್ಟ್ ಅಷ್ಟೇನೆ, ರಿಯಲ್ ಹೀರೋಗಳಲ್ಲ. ರಿಯಲ್ ಹೀರೋಗಳನ್ನ ಅವರ ಜೀವನ ಚರಿತ್ರೆಗಳನ್ನ ನಾವು ಓದಿ ತಿಳ್ಕೊಳ್ಳೋದ್ರ ಮೂಲಕ, ಬರೀ ಓದಿ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಅವರ ಒಂದು ಜೀವನದ ಮೌಲ್ಯದ ಒಂದಾದರೂ ಅಂಶವನ್ನ ನಾವು ಅಳವಡಿಸ್ಕೊಂಡು ಅದರ ಪ್ರಕಾರ ನಾವು ನಡ್ಕೊಂಡ್ರೆ, ಜೀವನವನ್ನ ಸಾಗಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅಂತಹ ಮಹಾನ್ ವ್ಯಕ್ತಿಗಳ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಯಾವುದೇ ಟಿವಿ ಚಾನೆಲ್ಗಳಾದ್ರೂ ಎಲ್ಲ ಕಮರ್ಷಿಯಲ್ ಆಗಿದೆ. ಎಲ್ಲರೂ ಏನ್ ಮಾಡ್ತಾರೆ, TRP ಬರುವಂತ ಕಾರ್ಯಕ್ರಮ ಏನ್ ಬರುತ್ತೆ ಅದನ್ನ ಮಾತ್ರ ದಿವಸದ 24 ಗಂಟೆ ಮಾತ್ರ ಅಲ್ಲ, ತಿಂಗಳಿನ 30 ದಿವಸ 31 ದಿವಸನೂ ಒಂದು ವಿಚಾರಕ್ಕೆ TRP ಬರುತ್ತೆ ಅಂದ್ರೆ ಅದನ್ನೇ ಹಗಲು ರಾತ್ರಿ ಬಿತ್ತರಿಸುವಂತಹ ಈ ಕಾಲದಲ್ಲಿ ತನ್ನ ಕೇವಲ ದುಡ್ಮೆ ಅಥವಾ ಅದನ್ನ ವ್ಯಾವಹಾರಿಕವಾಗಿ ನೋಡ್ದೇನೆ ತನ್ನಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಅನಿಲ್ ಆನಂದ್ ಅವರು ಪ್ರತಿ ವರ್ಷ ತನ್ನ ಸಂಸ್ಥೆ ಸ್ಥಾಪನೆ ಆದಂತಹ ವರ್ಷವನ್ನ ದಿವಸವನ್ನ ಒಂದು ದಿವಸ ಮಾತ್ರ ಸೆಲೆಬ್ರೇಷನ್ ಮಾಡಲ್ಲ. ಅವರು ಕೇವಲ ಗಣ್ಯರ ಕಾಣಿಸಿ ದೀಪ ಹಚ್ಚಿ 4 ಮಾತಾಡಿ ಮುಗಿಸ್ತಾ ಇಲ್ಲ. 7 ದಿನಗಳ ಕಾಲ ಮಕ್ಕಳಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಕೊಟ್ಟ ಅವರಲ್ಲಿರುವ ಪ್ರತಿಭೆಯನ್ನ ಹೊರಗೆಳೆಯಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡು ಆ ಮೂಲಕ ನಿಮಗೊಂದು ವೇದಿಕೆಯನ್ನ ಕಲ್ಪಿಸಿ ಅದರಲ್ಲಿ ನಿಮ್ಮ ಸಾಮರ್ಥ್ಯವನ್ನ ತೋರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಅವರ ವ್ಯಕ್ತಿತ್ವಕ್ಕೆ ಇದ್ದಂತಹ ಕನ್ನಡ. ಇದು 3ನೇ ವರ್ಷದ ಕಾರ್ಯಕ್ರಮ. ಕಳೆದ ವರ್ಷ ಮತ್ತೆ ಹಿಂದಿನ ವರ್ಷವೂ ಸಹ ನಾನು ಅವರ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ವರ್ಷದಲ್ಲಿ 2 ಬಾರಿ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಸಮಾಜಮುಖಿ ಆದಂತಹ ಕಾರ್ಯಕ್ರಮಗಳನ್ನ. ಇನ್ನೊಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಮಾಡಿದಂತಹ ವೀರ ಯೋಧರ ನೆನಪನ್ನ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ದೇಶವನ್ನ ರಕ್ಷಣೆ ಮಾಡುವಲ್ಲಿ ತಮ್ಮ ಪ್ರಾಣವನ್ನೇ ತೆತ್ತಂತಹ ಸೈನಿಕರನ್ನ ಸ್ಮರಿಸುವಂತಹ ಒಂದು ಅವಕಾಶವನ್ನು ಸಹ ಇಡೀ ನಗರದ ಜನಕ್ಕೆ ಅವರು ಮಾಡಿಕೊಡ್ತಾ ಬಂದಿದ್ದಾರೆ. ಮಕ್ಕಳೇ, ಇವತ್ತು ವೇದಿಕೆ ಅನ್ನೋದು ಅತ್ಯಂತ ಅವಶ್ಯಕತೆ. ಎಲ್ಲರೂ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ ಇವತ್ತು ಅನೇಕ ವೇದಿಕೆಗಳು ಅಥವಾ ಒಂದು ಮಧ್ಯಾಹ್ನ ಯಾರಾದ್ರೂ ಪ್ರತಿಭಾಂತರದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಸಿಗುವಂತಹ ಕಾರ್ಯಕ್ರಮ ಹೆಚ್ಚು ಅಂತ ರಾಜ್ಯದಲ್ಲಿ ಮಾತ್ರ ಅವರು ಪ್ರತಿಬಿಂಬಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಇವತ್ತು ಟಿವಿ ಮಾಧ್ಯಮಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚು ಯಾರು ಒಳ್ಳೆಯ ಪ್ರತಿಭೆಯನ್ನ ಹೊಂದಿರ್ತಾರೆ ಅಂತವರು ರಾಜ್ಯದ ಅಥವಾ ಚಾನೆಲ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಅದನ್ನ ಹೊರತೆಗೆಯಲಿಕ್ಕೆ ಬೇಕಾದಂತಹ ವೇದಿಕೆಗಳ ಕೊರತೆ ಇದೆ. ಅಂತಹ ಕೊರತೆಯನ್ನ ನೀಗಿಸುವಂತಹ ಕೆಲಸವನ್ನ ಭೂಮಿ ಟಿವಿಯ ಸಂಸ್ಥಾಪಕರಾದಂತಹ ಅನಿಲ್ ಆನಂದ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಚಿತ್ರಕಲಾ ಸ್ಪರ್ಧೆಯನ್ನ ನಡೆಸೋದ್ರ ಮೂಲಕ ಮಕ್ಕಳಲ್ಲಿರುವಂತಹ ಒಂದು ಕಲೆಯನ್ನು ಹೊರತೆಗೆಯಲಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಡುವಂತಹ ದೃಷ್ಟಿಯಿಂದ ಬೆಂಕಿ ಇಲ್ಲದೆ ಅಡಿಗೆ ಮಾಡುವಂತಹ ಸ್ಪರ್ಧೆಯನ್ನ ಇಟ್ಟಿರುವಂತದ್ದು. ಹಾಗೂ ಹೆಣ್ಮಕ್ಳಿಗೆ ಅವಕಾಶದ ಕಡಿಮೆ. ಮದುವೆ ಆದ ತಕ್ಷಣ ನಾವು ಅನ್ಕೊಳ್ತೀವಿ ಹೆಣ್ಮಕ್ಳಿಗೆ ಮದುವೆ ಆದ ತಕ್ಷಣ ನಮ್ಮ ಜೀವನ ಮುಗಿತು, ಏನಿದ್ರು ಗಂಡ ಮಕ್ಕಳು ಮನೆ ಸಂಸಾರ ಅಂತೇಳಿ. ನಮ್ಮಲ್ಲಿ ಎಷ್ಟೋ ಜನ ಪ್ರತಿಭಾವಂತರು ಹೆಣ್ಮಕ್ಳು ಸಹ ಅಲ್ಲಿ ಮತ್ತು ತಮ್ಮ ಸಂಸಾರದ ಜಂಜಾಟದಲ್ಲಿ ತೊಡಗಿರ್ತಾರೆ. ಅಂತವರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವ್ರಿಗೊಂದು ಅವಕಾಶವನ್ನ ಕೊಡೋದ್ರ ಮೂಲಕ ಒಂದು ಪ್ರೋತ್ಸಾಹಿಸುವಂತಹ ಒಂದು ಕೆಲಸವನ್ನ ಈ ಜನ್ಮ ದಿನಾಚರಣೆಗಳ ಮೂಲಕ, ಜಯಂತಿಗಳ ಮೂಲಕ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಸ್ಮರಣೀಯ. ಅವರ ಈ ಏನು 3 ವರ್ಷದಲ್ಲೇ ಮನೆ ಮನೆ ಮಾತಾಡಿದ್ದಾರೆ ಭೂಮಿಕಾ ಟಿವಿ ಸಂಸ್ಥೆಯವರು. ಹಾಗಾಗಿ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಜನಪ್ರಿಯತೆಯನ್ನು ಗಳಿಸುವುದರ ಮೂಲಕ ಹೆಚ್ಚು ಸಮರ್ಥರಾಗಿ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಗಳನ್ನ ಅವಕಾಶಗಳನ್ನ ಮಕ್ಕಳಿಗೆ ಕೊಡೋದ್ರ ಮೂಲಕ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಿವತ್ತು ಭೂಮಿಕಾ ಟಿವಿ ಅನ್ನೋ ಸಂಸ್ಥೆಯನ್ನ ಅವರು ಸುಮಾರು 12 ವರ್ಷದ ಮಾರ್ಗದರ್ಶನ ನೀಡಿದ್ದಾರೆ. ಇವತ್ತು ನಾನು ಒಬ್ಬ ಸಂಘಟನೆ ಒಳಗೆ ಸಮಾಜಗಳಿಗೆ ಕೆಲಸ ಮಾಡ್ತಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಯುವಕರನ್ನ ತಯಾರು ಮಾಡಿರುವಂತಹ ಮಹಾನ್ ವ್ಯಕ್ತಿ. ನಮ್ಗೆ ಇವತ್ತು ಕೂಡ ಸಮಾಜದೊಳಗೆ ಯಾವ ರೀತಿ ನಡ್ಕೋಬೇಕು, ಮತ್ತೆ ಸಮಾಜದೊಳಗೆ ಯಾವ ರೀತಿ ಕೆಲಸ ಮಾಡಬೇಕು, ಜನಸಾಮಾನ್ಯರ ಪರವಾಗಿ ಹೇಗಿರ್ಬೇಕು, ನಿಷ್ಪಕ್ಷಪಾತವಾಗಿ ಹಾಗೂ ನಿಷ್ಕಲ್ಮಶವಾಗಿ ಯಾವ ತರ ಕೆಲಸ ಮಾಡಬೇಕು ಅಂತ ಹೇಳ್ಕೊಟ್ಟಿರುವಂತದ್ದು ನಮ್ಮ ಅವರು. ಹಾಗೂ ಇನ್ನೊಬ್ಬ ನಮ್ಮ ಗುರುಗಳಾದ ನಿರ್ದೇಶನ ಅವರು ಕೂಡ ಇವತ್ತು ಸ್ವಾಮಿ ವಿವೇಕಾನಂದರ ವಿಚಾರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ನಮ್ಗೆ ಸ್ವಾಮಿ ವಿವೇಕಾನಂದ ಜಯಂತಿ ಅಂದ್ರೆ ಜನವರಿ 12ನೇ ತಾರೀಕು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ವಿವೇಕಾನಂದರ ವಿಚಾರವಾಗಿ
ಇಡೀ ನಮ್ಮ ಜಿಲ್ಲೆ ಒಳಗೆ ಏನು ನಮ್ಮ ಜಿಲ್ಲೆ ಒಳಗೆ ಅಳಸಿನ ಪರಿಮಾಣ ತುಂಬಿದ್ದಾರೆ. ಇವತ್ತು ಸ್ವಾಮಿ ವಿವೇಕಾನಂದ ಏನು ಇಡೀ ವಿಶ್ವಕ್ಕೆ ಪರಿಚಯ ಆದರೂ ಅದಕ್ಕೆ ಕಾರಣ ಆದಂತವರು ಚಿಕ್ಕಮಗಳೂರವರು, ಅದರ ವಿಚಾರನ ಪರಿಚಯ ಮಾಡ್ಕೊಂಡಂತ ಒಂದು ವ್ಯಕ್ತಿ ಅಂತ ನಮ್ಮ ಪ್ರದೇಶ ಅವರು ಇವತ್ತು ಆ ವಿಚಾರವಾಗಿ ಅವ್ರ ಮನೆ ಮೇಲೆ ಒಂದು ಜಾಗದಲ್ಲಿ ಅಳಸಿನ ಪರಿಮಾಣ ಭವನ ಅಂತ ಕಟ್ಟಿದ್ದಾರೆ. ನಿಜವಾಗ್ಲೂ ಅಳಸಿನ ಪರಿಮಾಣ ಬಗ್ಗೆ ತಿಳ್ಕೊಬೇಕು. ಇವತ್ತು ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದ ಪರಿಚಯ ಆದ್ರು ಅಂತ ಹೇಳಿದ್ರೆ ಅವರನ್ನ ಏನು ಚಿಕಾಗೋದಲ್ಲಿ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಏನ್ ಕಷ್ಟಪಟ್ಟರು ಆ ಟೈಮಲ್ಲಿ ಅವ್ರು ನಿಜವಾಗ್ಲೂ ಹೆಲ್ಪ್ ಮಾಡುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅಳಸಿನ ಪರಿಮಾಣ ಅವರು. ಇವತ್ತು ಅಂತ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಸ್ವಾಮಿ ವಿವೇಕಾನಂದ ಅಂತ ಯಾರು ಆಗ್ತಿಲ್ಲ. ಹಾಗೂ ನಮ್ಮ ಭಾರತ ಮತ್ತು ನಮ್ಮ ಧರ್ಮ ನಮ್ಮ ದೇಶದ ಬಗ್ಗೆ ಏನ್ ಪ್ರಪಂಚಕ್ಕೆ ತಿಳಿದಿದೆ ಅದೆಲ್ಲ ಒಂದ್ ಕಡೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಕೂಡ ಇಲ್ಲಿರುವಂತವ್ರು ಕೂಡ ಸ್ವಾಮಿ ವಿವೇಕಾನಂದರು ಹಾಗೂ ಸುಭಾಷ್ ಚಂದ್ರ ಬೋಸ್ ಹಾಗೆ ಏನು ಹಿಂದೆ ನಿಂತ್ಕೊಂಡು ಅವರೆಲ್ಲ ಇವತ್ತು ಏನು ಪ್ರಪಂಚಕ್ಕೆ ಸೇರ್ಪಟ್ಟರು ಅಂತ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರ ಪ್ರದೇಶಗಳು ಬಂದಿದ್ದಾರೆ. ಅವರು ಅಳಸಿನ ಪರಿಮಾಣ ಬಗ್ಗೆ ಒಂದು 10 ನಿಮಿಷ ಮಾತಾಡಬೇಕು ಅಂತ ಕೇಳ್ಬಿಟ್ಟು 2 ಮಾತುಗಳು. ಪ್ರಪಂಚಕ್ಕೆ ಗೊತ್ತಾಗಲಿಕ್ಕೆ ಮೇನ್ ಕಾರಣ ಅಳಸಿಕ ಪೆರುಮಾಳರು. ಅಳಸಿಕ ಪೆರುಮಾಳರು ತಿಳಿದವರಲ್ಲ ಚಿಕ್ಕಮಗಳೂರು. ಅವರು ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ಸುಮಾರು 5 ವರ್ಷಗಳ ಕಾಲ ಚಿಕ್ಕಮಗಳೂರಿನಲ್ಲೇ ಇರ್ತಾರೆ. ಬಟ್ ಚಿಕ್ಕಮಗಳೂರು ಆಗಿರೋದು ನಾವು ಎಷ್ಟೋ ಜನಕ್ಕೆ ನಮ್ಗವ್ರ ಬಗ್ಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಕೂಡ ತುಂಬಾ ವಿಪರ್ಯಾಸ. ಯಾಕೆಂತ ಹೇಳಿದ್ರೆ ವಿವೇಕಾನಂದರು ಚಿಕಾಗೋಗೆ ಹೋಗ್ಬೇಕು ಅನ್ನೋದನ್ನ ಅಳಸಿನ ಪೆರುಮಾಳ್ ಇಚ್ಛೆ ಆಗಿರ್ತಾರೆ. ಅವ್ರಿಗೆ ಮನೇಲಿ ಇರ್ಬೇಕಾದ್ರೆ ಒಂದ್ಸಲ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ಅಂತ ನಡೀತಾರೆ. ಆ ವಿಶ್ವಧರ್ಮ ಸಮ್ಮೇಳನಕ್ಕೆ ನಾವೊಂದು ಭಾರತದ ಪ್ರತಿನಿಧಿಯಾಗಿ ಅದನ್ನ ಕಳಿಸ್ಬೇಕು ಅಂತ. ಅಷ್ಟರೊಳಗೆ ವಿವೇಕಾನಂದ ಸಾಮರ್ಥ್ಯ ಏನು ಅಂತ ಅಳಸಿನ ಪೆರುಮಾಳರು ಫುಲ್ ಅಲದು ತುಂಬಿ ಎಲ್ಲ ಹೋಗಿರ್ತಾರೆ. ಅವ್ರಿಗೆ ಅನ್ಸುತ್ತೆ ಭಾರತವನ್ನ ಪ್ರತಿನಿಧಿಸಕ್ಕೆ ವಿವೇಕಾನಂದರಲ್ಲಿ ಯಾರೇ ಹೋದ್ರು ಕೂಡ ಅದು ವಿಶ್ವಧರ್ಮ ಸಮ್ಮೇಳನ ಕಂಪ್ಲೀಟ್ ಆಗಲ್ಲ ಅಂತ. ಅದಕ್ಕೆ ಇಲ್ಲಿಂದ ಅಳಸಿನ ಪೆರುಮಾಳರು ನೀವು ನಂಬ್ತಿರೋದು ಅಷ್ಟೊತ್ತಿಗೆ ಚಿಕ್ಕಮಗಳೂರಿಂದ ಚೆನ್ನೈಗೆ ಹೋಗಾಗಿರುತ್ತೆ. ಚೆನ್ನೈಯಲ್ಲಿ ಬೀದಿಗೆ ಹೋಗ್ಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಫಸ್ಟ್ ವಿವೇಕಾನಂದಕ್ಕೆ ಬಂದ್ಬಿಟ್ಟು ಅಪ್ರೋಚ್ ಮಾಡಿದಾಗ ಹೇಳ್ತಾರೆ, ಇಲ್ಲಪ್ಪ ನೋಡು ನಾನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ನಾನು ಯಾರು ಟ್ರೈನ್ ಏನೋ ದುಡ್ಡು ಇಸ್ಕೊಂಡಿದ್ದೀನಿ ಅಥವಾ ಅವ್ರ ಟ್ರೈನ್ ಟಿಕೆಟ್ ತಗೊಳ್ಬೇಕು. ಇಲ್ಲಿಂದ ಅಮೆರಿಕ ಅಂದ್ರೆ ಇಲ್ಲಿಲ್ಲ, ಇಲ್ಲಿ ಹೋಗೋಷ್ಟು ಸಾಮರ್ಥ್ಯ ಬಂದಿಲ್ಲ, ಮತ್ತೆ ಅಷ್ಟು ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಇಲ್ಲ ಅಂತ. ಅಳಸಿಂದ ಹೇಳ್ತಾರೆ, ನೀವು ಯೋಚನೆ ಮಾಡ್ಬೇಡಿ ಸ್ವಾಮೀಜಿ, ಅಲ್ಲಿಗೆ ಹೋಗ್ಬೇಕಾಗಿರೋಂಥ ಅಷ್ಟು ದುಡ್ಡನ್ನು ಕೂಡ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ. ಅಷ್ಟನ್ನು ಕೂಡ ಅಳಸಿನ ಪೆರುಮಾಳರು ಬೀದಿ ತಿರುಗಿ ಅವ್ರ ಕೈಲಿ ಆದಂತಹ ಒಂದಷ್ಟು ಅಮೌಂಟ್ ಅನ್ನು ಕೂಡ ಫಸ್ಟ್ ಟೈಮ್ ತಗೊಂಡು ಬರ್ತಾರೆ. ತಗೊಂಡು ಬಂದಾಗ ಇನ್ನೇನು ವಿವೇಕಾನಂದರಿಗೆ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡೋದಕ್ಕೆ ಇನ್ನೊಬ್ರು ಹಿಂದ್ಗಡೆಯಿಂದ ಬರ್ತಾರೆ, ಲೇಟ್ ಆಗ್ತಾರೆ. ಅವ್ರು ಬರ್ಬೇಕಾದ್ರೆ ರಾತ್ರಿ ವಿವೇಕಾನಂದ ಮೀಟ್ ಮಾಡ್ಕೊಂಡು ಹೇಳ್ತಾರೆ, ಯಾಕಪ್ಪ ಲೇಟ್ ಇಷ್ಟು ಬರೋದು ಅಂತ ಕೇಳಿದಾಗ ವಿವೇಕಾನಂದರಿಗೆ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲ ಸ್ವಾಮೀಜಿ ಬರ್ತಾ ಇದೆ, ಬರ್ಬೇಕಾದ್ರೆ ಯಾರೋ ಒಬ್ಬಳು ತಾಯಿ ಹೊರಗಡೆ ತುಂಬಾ ಅಳ್ತಾ ಇದ್ದು ತುಂಬಾ ಬಡಿಸ್ತಾರ, ಪಾಪ ಊಟಕ್ಕೂ ಇರಲಿಲ್ಲ ಅಂತಂದ್ರೆ ಅವಳು ನೋಡಿ ತುಂಬಾ ದುಃಖ ಆಯ್ತು, ಅದಕ್ಕೆ ಅವ್ನು ಊಟ ಕೊಡಿಸ್ಬಿಟ್ಟು ಬರ್ತಾ ಇದ್ದೀನಿ ಅಂತ. ಇದನ್ನ ಕೇಳಿದ ಕೂಡ ಸ್ವಾಮೀಜಿ ಏನ್ ಮಾಡ್ತಾರೆ ಗೊತ್ತಾ, ಅಳಸಿಂದ ಕೊಟ್ಟಂತ ಅಷ್ಟು ದುಡ್ಡನ್ನು ಕೂಡ ತಗೊಂಡೋಗಿ ಆ ತಾಯಿ ಕೊಟ್ಬಿಡಪ್ಪ, ಪಾಪ ಅವಳು ಬಡಿಸ್ತಾನ ಅಂತ ಹೇಳ್ತಾ ಇದ್ದೆ, ಅವಳಿಗೆ ಕೊಟ್ಬಿಡು, ಅವಳಿಗೆ ತಿನ್ನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂದ್ರೆ ಇಷ್ಟೆಲ್ಲ ಕಲೆಕ್ಟ್ ಮಾಡಿದ ಅಳಸಿನ ಪೆರುಮಾಳರು ಅವ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಕಲೆಕ್ಟ್ ಮಾಡಿದ ಅಷ್ಟು ದುಡ್ಡನ್ನು ಕೂಡ ಸ್ವಾಮೀಜಿ ಅನ್ಕೊಟ್ರು. ಆದ್ರೆ ದುಡ್ಡಿಗೆಟ್ಟಿನ ಅಳಸಿನ ಪೆರುಮಾಳರು ಮತ್ತೆ ಹೇಳ್ತಾರೆ, ಸ್ವಾಮೀಜಿ ಮತ್ತೆ ನೀವು ಹೋಗಿ ನಾನು ಮತ್ತೆ ಕಲೆಕ್ಟ್ ಮಾಡ್ತೀನಿ ದುಡ್ಡನ್ನ ಅಂತ. ಆ ಡೆಡಿಕೇಶನ್ ಇಂದಾನೆ ಸ್ವಾಮೀಜಿ ಚಿಕಾಗೋ ಹೋಗಿದ್ದು, ಚಿಕಾಗೋದಲ್ಲಿ ದಿಗ್ವಿಜಯವನ್ನು ಬಾರಿಸಿದ್ದು, ಭಾರತ ಅಂದ್ರೆ ಏನು, ಭಾರತದ ಬಗ್ಗೆ ಏನು, ಭಾರತದಲ್ಲಿರುವಂತಹ ಧರ್ಮಗ್ರಂಥಗಳು, ವೇದಗಳ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಸಂಪೂರ್ಣ ಹೇಗೆ ಅಂತ ಹೇಳಿದ್ರೆ ಇಡೀ ಪಾಶ್ಚಿಮಾತ್ಯರು ಕೂಡ ಆ ವಿಶ್ವಧರ್ಮ ಸಮ್ಮೇಳನವನ್ನು ಏನು ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರೆ ಆ ಇಡೀ ಕಾರ್ಯಕ್ರಮವನ್ನು ಕೂಡ ವಿದೇಶಿ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಬೇಕು ಅನ್ನೋದಕ್ಕೋಸ್ಕರ ಮಾಡಿರ್ತಾರೆ. ವಿವೇಕಾನಂದ ಸ್ಪೀಚ್ ಮಾಡೋದ್ರಿಂದ ಇಡೀ ಕಾರ್ಯಕ್ರಮ ಭಾರತೀಯತೆ ಆಗುತ್ತೆ, ಇಡೀ ಕಾರ್ಯಕ್ರಮನೇ ಭಾರತೀಯ ಆಗುತ್ತೆ. ಅಂತಹ ಅಳಸಿನ ಪೆರುಮಾಳರಿಗೆ ವೇದಿಕೆಯನ್ನು ಕೊಟ್ಟಂತವರು, ಅಂತಹ ವಿವೇಕಾನಂದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ನಮ್ಮೂರಿನ ಅಳಸಿನ ಪೆರುಮಾಳರು. ಹಾಗಾಗಿ ಇಲ್ಲಿ ಮಾತಾಡಿ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬಾ ಧನ್ಯವಾದ. ಅಳಸಿನ ಬಗ್ಗೆ ವಿವೇಕಾನಂದ ಬಗ್ಗೆ ಧನ್ಯವಾದ. ವೇದಿಕೆ ಮೇಲೆ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಏನು ಅಭ್ಯುದಯ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ಭೂಕೃಷ್ಣ ವತಿಯಿಂದ, ಅದನ್ನು ನೋಡಿ ನೀವು ಸ್ವಾಮಿ ವಿವೇಕಾನಂದರು ಹಾಗೂ ಸುಭಾಷ್ ಚಂದ್ರ ಬೋಸ್ ಜಿ ಅವರ ಜಯಂತ್ಯೋತ್ಸವದ ಸಲುವಾಗಿ ಇವತ್ತು ನಡೆಸ್ತಿರೋ ಕಾರ್ಯಕ್ರಮ ಎಷ್ಟು ಆದರ್ಶವಾಗಿದೆ ಅಂದರೆ 4 ಜನ ಇದರಲ್ಲಿ ಕಲಿಯೋದು ತುಂಬಾ ಇದೆ. ಅದರಲ್ಲಂತೂ ಯುವಕರು ಅನಿಲನ ಮಾತ್ರ ಅಲ್ಲ, ಈ ವಿವೇಕಾನಂದರು ಆದರ್ಶನ ಮತ್ತೆ
ಸುಭಾಷ್ ಚಂದ್ರಜಿ ಆದರ್ಶನ ರೂಢಿಸ್ಕೋಬೇಕಾಗಿದೆ. ನಾವು ಕೂಡ ರೂಢಿಸ್ಕೋಬೇಕು. ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಸಾಕಷ್ಟಿದೆ. ಮತ್ತೆ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಈ ಕಾರ್ಯಕ್ರಮದಲ್ಲಿ. ಈಗಿನ ಇದರಲ್ಲಿ ಕನ್ನಡ ಶಾಲೆಗಳಿಗೆ ದಯವಿಟ್ಟು ಒತ್ತು ಕೊಡಿ, ಮತ್ತೆ ಕನ್ನಡ ಭಾಷೆ ಒತ್ತು ಕೊಡಿ. ಕೆಲವು ಶಾಲೆಗಳಲ್ಲಿ ಏನಾಗಿದೆ ಅಂದ್ರೆ ಕನ್ನಡ ಮಾತಾಡಿದ್ರೆ 10 ರೂಪಾಯಿ ಫೈನ್ ಹಾಕ್ತಾರಂತೆ. ಈಗ ಈ ಮಟ್ಟಕ್ಕೆ ಬಂದು ನಿಂತು ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ ಜಾಸ್ತಿ ಒತ್ತು ಕೊಡ್ಬೇಕು ಅಂತ ಕೇಳ್ಕೊಂಡು ನಮ್ಮ ಈ ವೇದಿಕೆನ ನನಗೆ ಆರೋಗ್ಯ ಅವಕಾಶ ಮಾಡಿಕೊಂಡಂತಹ ಭೂಮಿಕಾ ಚಾನಲ್ ಅನಿಲಣ್ಣರು, ಸಂಸ್ಥಾಪಕರು ಅನಿಲಣ್ಣ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ನನ್ನ ಮಾತನ್ನ ಮುಗಿಸ್ತಾರೆ. ನಮಸ್ಕಾರ. ಸ್ಥಳೀಯ ಪ್ರತಿಭೆಗಳು, ಮುಖ್ಯವಾಗಿ ಮಕ್ಕಳು, ಇವರ ಪ್ರತಿಭೆಯನ್ನು ಗುರುತಿಸಿ ಪ್ರಚುರಪಡಿಸುವ ಉದ್ದೇಶದಿಂದ ನಮ್ಮ ಭೂಮಿಕಾ ಟಿವಿ ಕಿರುಭ್ಯಾಸಗಳನ್ನು ಮಾಡ್ತಾ ಇದೆ. ನಮ್ಮ ಈ ಒಂದು ಸಣ್ಣ ಕೆಲಸಕ್ಕೆ ನಮ್ಮೆಲ್ಲ ಪ್ರೋತ್ಸಾಹ ಇದೆ. ನಿಮ್ಮ ಪ್ರತಿಭೆಯ ಪ್ರಚಾರಕ್ಕೆ ನಮ್ಮ ಭೂಮಿಕಾ ಟಿವಿ ಇದೆ, ಪಿತಾಮಹ ಪತ್ರಿಕೆ ಇದೆ, ನಾವೆಲ್ಲ ಇದ್ದೇವೆ. ನಿಮ್ಮ ಪ್ರತಿಭೆಯನ್ನು ತೋರಿಸಿ ಸಂತೋಷವಾಗಿದೆ, ಖುಷಿಯಾಗಿ ಭಾಗವಹಿಸಿ ಎಲ್ಲರಿಗೂ ಶುಭ ಹಾರೈಸಿದೆ. ಆದರೂ ಕೂಡ ಅವರ ಆದರ್ಶವನ್ನ ಚರ್ಚೆಗ್ರಸ್ತವಾಗಿ ವಿಷಯವನ್ನ ಪ್ರಸ್ತಾಪ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದ್ರ ಜೊತೆ ಆ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನತಕ್ಕಂಥ ಈ ಸಂದರ್ಭದಲ್ಲಿ ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ಬೇಕಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಗೊತ್ತು. ಆದ್ರೂ ಕೂಡ ಯಾವ ರೀತಿಯಲ್ಲಿ ಬಿಂಬಿಸಬೇಕು, ಜನರ ಮಧ್ಯೆ ಯಾವ ರೀತಿ ಅವರು ವಿಚಾರಗಳನ್ನು ತಗೊಳ್ಬೇಕಂತ ಚಿಂತನೆ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನತಕ್ಕಂಥ ನಾನು ಇವತ್ತು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀನಿ. ನಾವು ಇನ್ನೂ ಹೆಚ್ಚೆಚ್ಚು ಇದು ಬಹಳ ನನಗೆ ಒಂದು ಖುಷಿ ಕೊಡುತ್ತೆ ಅಂತಂದ್ರೆ, ಅನಿಲ್ ಆನಂದ್ ಅವರು ಬಹಳ ವರ್ಷ 2-3 ವರ್ಷ ಆಗ್ತಿರ್ಬೋದು ಬಹುಶಃ, ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನಮ್ಮ ಮನೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ನಾನು ಹೇಳ್ತಕ್ಕಂಥ ಈ ಜಿಲ್ಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಆಶಯ. ಬಹಳ ಮುಖ್ಯವಾಗಿ ಇವತ್ತು ಯಾವ ಶಾಲೆ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಪರಿಪೂರ್ಣ ತಲುಪಬೇಕು, ಅದು ತಲುಪಿಲ್ಲ ಅಂತಂದ್ರೆ ಇವತ್ತಿರ್ತಕ್ಕಂಥ ಯಾರೇ ಸರ್ಕಾರ ಇರ್ಬೋದು, ಬೇರೆ ಇರ್ತಕ್ಕಂಥ ಎಲ್ಲರೂ ಕೂಡ ಆ ಶಾಲೆಗಳಲ್ಲಿ ಆ ಮಕ್ಕಳು ಬಂದಿದ್ದ ವಿಚಾರಧಾರೆಗಳನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಾವು ಇವತ್ತು ವಿವೇಕಾನಂದರ ಆಲೋಚನೆ ಇರ್ತಲ್ಲ, ಆ ಯೋಜನೆಗಳು ಆಲೋಚನೆಗಳು ಅದನ್ನ ನಾವು ಇವತ್ತು ತಗೊಂಡು ಹೋಗಿ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ಬಹಳ ಸಣ್ಣ ಮಟ್ಟದಲ್ಲಿ ಮಾಡಿದ್ರು ಕೂಡ ಇವತ್ತು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಅಂತಂದ್ರೆ ಅದು ಅನಿಲ್ ಆನಂದ್ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಿಜವಾಗ ಅವ್ರ ಯೋಚನೆ, ಅವ್ರ ಕಲ್ಪನೆಗಳು ಬಹಳ ಅದ್ಭುತವಾದ ಇವತ್ತು ನನ್ನ ಪ್ರಕಾರ ಇವತ್ತಿಲ್ಲ 6 ಕೋಟಿವರೆಗೆ ಜನ ಕೂತಿರ್ಬೇಕಾಗಿ ಅವ್ರ ಅಷ್ಟೊಂದು ವಿಚಾರಗಳನ್ನ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಸಾಕಷ್ಟು ಜನರ ಮಧ್ಯದಲ್ಲಿ ಒಂದ್ಸರಿಯಲ್ಲ 4 ವರ್ಷದಲ್ಲಿ ಜನರಿಗೆ ಅರಿಮೂಡಿಸತಕ್ಕಂಥ ಕೆಲಸಗಳು ಮಾಡಿದ್ರು ಕೂಡ ಇವತ್ತು ನಾವು ಅದನ್ನ ಎಚ್ಚರಿಕೆ ಅಂತಂದ್ರೆ ಖಂಡಿತ ನಾವೆಲ್ಲ ಹೋಗಿ ಎಲ್ಲೋ ಒಂದು ದುರಂತಗಳಾಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ದಯವಿಟ್ಟು ಅನಿಲ್ ಒಂದು ಯೋಚನೆ ಎಲ್ಲ ಅವ್ರು ಮಾಡಿ ಅವ್ರ ಕಲ್ಪನೆಗೆ ನಾವೆಲ್ಲರೂ ಕೂಡ ಸಣ್ಣದಾಗಿ ಕಿಂಚತ್ತು ಕಲ್ಪನೆಯನ್ನ ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ಅವ್ರ ಗುರಿ ನನಗೆ ಬಹಳ ಖುಷಿ ಕೊಡುತ್ತೆ. ಅನಿಲ್ ಒಂದು 20-25 ವರ್ಷದ ನಾನು ನೋಡ್ತಾ ಇದ್ದೆ. ಬಹಳ ಅವತ್ತಿನ ಹೋರಾಟಗಾರ, ಬಹಳ ಹೋರಾಟಗಾರ, ಜನಸಾಮಾನ್ಯ ಏನಾದ್ರು ಒಂದು ಅನ್ಯಾಯ ಇರ್ತಕ್ಕಂಥ ಮೊದಲು ನಿಂತಕ್ಕಂಥ ವ್ಯಕ್ತಿ ಆಗ್ತಾ ಇತ್ತು. ನಾನು ಈಗ ಈ ಮನುಷ್ಯ ಎಷ್ಟೊತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರಲ್ಲ ಅಂತಕ್ಕಂಥದ್ದು ಅವತ್ತಿನ ಚಿಂತನೆ ನನಗೆ ಅವತ್ತು ಅನಿಸ್ತು. ನಿಜವಾಗ್ಲೂ ಬರ್ತಾ ಅವ್ರದ್ದು ಒಂದು ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಬಹಳ ಗಂಭೀರ ಇರ್ತಿದ್ದ ಅವ್ರ ಯೋಚನೆಗಳು ಇವತ್ತು ಅವ್ರಿಗಿರೋ ಬುದ್ಧಿವಂತಿಗೆ ಖಂಡಿತವಾಗಿ ಏನಾದ್ರು ಸಾಧಿಸಬಹುದು. ಅವ್ರು ಈ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಏನಾದ್ರು ಬಂದಿದ್ದಾರೆ ಅಂತಂದ್ರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ಒಂದು ಮುಖ್ಯ ನಾಯಕ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಜವಾಬ್ದಾರಿ ಅಂತಕ್ಕಂಥ ಸಂದರ್ಭದಲ್ಲಿ ಬಹಳ ಮಕ್ಕಳಿಗೆ ಇನ್ನೊಂದು ವಿಶೇಷ, ಇವತ್ತೇನು ಆದರ್ಶಗಳು ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರಗಳ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಬೇಕು. ಜೊತೆಗೆ ಇವತ್ತು ಸ್ಟೇಜಿಗೆ ಯಾಕೆ ಕರೆದು ಕೂರಿಸಿದ್ವಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಯಾಕಂದ್ರೆ ಅವರಲ್ಲಿ ನಾಯಕತ್ವ ಗುಣ, ಸಮಾಜಕ್ಕೆ ದುಡಿಯುವಂತ ಮಿಡಿಯುವಂತ ಒಂದು ಮನಸ್ಸಿದೆ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಪೇಪರ್ ಓದ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಕೂತಾರೆ ಯಾರು ಅಂತೇಳಿ. ನೀವು ಸಡನ್ ಆಗಿ ಬಂದೆ ಅದೇ ಹೇಳ್ತಾರ, ಟಿವಿ ಮಾಧ್ಯಮಕ್ಕಿಂತ ಟಿವಿ ನೋಡೋದು, ಮೊಬೈಲ್ ನೋಡೋದು ಸಾಧ್ಯವಷ್ಟು ಕಮ್ಮಿ ಮಾಡಿ ಪೇಪರ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ರಾಷ್ಟ್ರ ನಾಯಕರು ಜೊತೆಗೆ ನಮ್ಮ ಸ್ಥಳೀಯ ನಾಯಕರು ಇಲ್ಲಿರುವಂತವ್ರು ಎಲ್ಲರೂ ಒಂದೊಂದು ಹೋರಾಟದಿಂದ ಬಂದಂತವ್ರು. ಇವತ್ತು ಚಿಕ್ಕಮಗಳೂರು ನಾವು ನೆಮ್ಮದಿಯಾಗಿದೆ, ಇವರೆಲ್ಲ ಹೋರಾಟ ಕಾರಣ. ಇಲ್ಲಿದ್ದಾರೆ ಪೂರ್ಣ ಮೇಡಮ್ ಇದ್ದಾರೆ, ಅರುಣೇಶ್ ಮೇಡಮ್, ನಾಗರತ್ನ ಮೇಡಮ್, ಕುಮಾರ್ ಇದ್ರು, ಜೊತೆಗೆ ನಮ್ಮ ಮಾಧ್ಯಮ ಸ್ನೇಹಿತರಾದ ಅಕ್ಷಯ್ ಕುಮಾರ್ ಅವರು ಇದ್ದಾರೆ.
ಅವ್ರ ಪೇಪರ್ ದಿನಮ್ಮ ಆಗುತ್ತಾ? ಪೇಪರ್ಗಳನ್ನ ಓದಿ ಒಳ್ಳೊಳ್ಳೆ ವಿಷಯಗಳಿರುತ್ತೆ. ಅವ್ರ 2ನೇ 3ನೇ ಪೇಜಲ್ಲಿ ನಿಮಗೆ ಬೇಕಾದ ಆರ್ಟಿಕಲ್ಸ್ ಇರುತ್ತೆ. ಪ್ರೀತಿಸ್ತಾರೆ ಈಗಾಗಲೇ ಅರಸಿಕೆ ಪೆರುಮಾಳ್ ಬಗ್ಗೆ ಹೇಳಿದ್ರು. ಸಾಧ್ಯವಷ್ಟು ನಾನು ಒಂದೇ ಮಾತು ನಿಮಗೆ ಹಿತವಚನ ಹೇಳುವಂಥದ್ದು, ಪೇಪರ್ ಮೊಬೈಲ್ನ ಸಾಧ್ಯಷ್ಟು ಕಮ್ಮಿ ಮಾಡಿ ಪೇಪರ್ನ ಓದುವಂಥದ್ದು, ಬುಕ್ಸ್ ಓದುವಂಥ ಹವ್ಯಾಸ ಬೆಳೆಸ್ಕೊಳ್ಳಿ. ಈ ಕಾರ್ಯಕ್ರಮ ಈಗಾಗಲೇ ಸುಮಾರು ಸಮಯ ಆಯಿತು, ಲೇಟಾಗಿಂತ ಪ್ರಾರಂಭ ಮಾಡೋಣ. ಇಲ್ಲಿ ಆಗಮಿಸಿದ ನಿಮ್ಮೆಲ್ಲರಿಗೂ ನಾನು ಗೌರವಪೂರ್ಣವಾಗಿ ವಂದನೆ ಸಲ್ಲಿಸ್ತಾ ನನ್ನ ಈ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಶ್ರೀಮತಿ ರೇಖಾ ದೇವಗೌಡ, ಮುಖಂಡರು ಕಾಂಗ್ರೆಸ್ ಚಿಕ್ಕಮಗಳೂರು ಜಿಲ್ಲೆ, ಇವರಿಗೂ ಸಹ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೊಂದು ಹೇಳಕ್ ಮಾತ್ರ ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ, ನಮ್ಮ ಟೀಮ್ ಎಲ್ಲ ಸದಸ್ಯರು ಅಕ್ಷಯ್, ಗಿರೀಶ್ ಅವರು ಸಹಕಾರ ತುಂಬಾ ಇದೆ. ಬೆಳಗ್ಗೆ ಒಂದು ಜನ ರೆಡಿ ಮಾಡಿದ್ದಾರೆ. ಎಲ್ಲರಿಗೂ ಅಕ್ಷಯ್ ಬನ್ನಿ 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 ಹೇಳಿ. ಶ್ರೀ ಗುರುಮೂರ್ತಿ ನಾಡಿ ಗೌರವಾಧ್ಯಕ್ಷರು ಸಂಸದ ಕನಿಷ್ಠ ಅನಾಶ್ರಮಗಳು, ಇವರಿಗೂ ಸಹ ಹೃದಯದ ಧನ್ಯವಾದಗಳನ್ನು. ಶ್ರೀ ಜಿ ರಘು ಸಹಕಾರ್ಯದರ್ಶಿ ಸಿಪಿಐ ಚಿಕ್ಕಮಗಳೂರು, ಇವರಿಗೂ ಸಹ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ರಂಜಿತ್ ಶೆಟ್ಟಿ ವಿಭಾಗ ಸಂಚಾಲಕರು ಶ್ರೀ ರಾಮಶ್ರೀ ಚಿಕ್ಕಮಗಳೂರು, ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಅಗ್ನಿ ಸುಮನ್ ಜಿಲ್ಲಾಧ್ಯಕ್ಷರು ನವ ಕರ್ನಾಟಕ ರಾಷ್ಟ್ರ ಜಿಲ್ಲೆ, ಇವರಿಗೂ ಸಹ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರಿಗೂ ಸಹ ನನ್ನ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸ್ಪರ್ಧೆಗೆ ಆಗಮಿಸಿರುವ ಎಲ್ಲ ಸ್ಪರ್ಧೆಗಳಿಗೂ ಶುಭ ಕೋರುತ್ತಾ ನನ್ನ ವಂದನಾರ್ಪಣೆಗಳನ್ನು